ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಫಸ್ಟ್ ನ್ಯೂಸ್ ಏನಂದರೆ RCB SA T20 ಲೀಗ್ ಜಾಯ್ನ್ ಆಗ್ತಾ ಇದೆ ಅಂತೆ ಗುರು. ಇದ್ರ ಬಗ್ಗೆ SA T20 ಲೀಗ್ನ ಕಮಿಷನರ್ ಆದ ಗ್ರೇಮ್ ಸ್ಮಿತ್ ಅವ್ರಿಗೆ ರಿಪೋರ್ಟರ್ ಕ್ವಶನ್ ಕೇಳ್ತಾರೆ. ಅದಕ್ಕೆ ಹೌದು, SA T20 ಲೀಗ್ನಲ್ಲಿ MI ಟೀಮ್ ಇದೆ, CSK ಟೀಮ್ ಇದೆ, IPL ಇರೋ ಎಲ್ಲ ಟೀಮ್ಸು ಇದೆ. RCB ಟೀಮ್ ಒಂದೇ ಮಿಸ್ಸಿಂಗು, ಅವರು ಬಂದರೆ ಚೆನ್ನಾಗಿರುತ್ತೆ. RCB ಟೀಮ್ ಒಂದೇ ಮಿಸ್ಸಿಂಗ್ ಪಝಲ್ಲು, ಅವ್ರು ಬಂದರೆ ಅದು ಸಹ ಸಾಲ್ವ್ ಆಗುತ್ತೆ ಅಂತ ಹೇಳಿದರು. ಇನ್ನು ಸೆಕೆಂಡ್ ನ್ಯೂಸ್ ಏನಂದರೆ, ಇಂಡಿಯಾ ಮತ್ತು ಪಾಕಿಸ್ತಾನ ಜಗಳ ಆದಮೇಲೆ ಫಸ್ಟ್ ಟೈಮ್ ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದ್ದಾರೆ. ಇವರಿಬ್ಬರು ಏಷ್ಯಾ ಕಪ್ಪಲ್ಲಿ ಆಡ್ತಾರೆ. ಇದ್ರ ಬಗ್ಗೆ ಇವತ್ತಿನ ಪ್ರೆಸ್ ಕಾನ್ಫರೆನ್ಸಲ್ಲಿ ಸೂರ್ಯಕುಮಾರ್ ಯಾದವ್ನ ಕೇಳ್ತಾರೆ ರಿಪೋರ್ಟರು, ಏನು ಫೀಲ್ಡಲ್ಲಿ ಅಗ್ರೆಸಿವ್ ಆಗಿ ಆಡ್ತೀರಾ ಇಲ್ಲ ಜಗಳ ಮಾಡ್ತೀರಾ ಅಂತ. ಅದ್ರಿಗೆ ಸೂರ್ಯಕುಮಾರ್ ಯಾದವ್, ಯಾವುದೇ ಮ್ಯಾಚ್ ಆಗಲಿ ನಾವು ಅಗ್ರೆಷನ್ನಿಂದನೇ ಆಡ್ತೀವಿ. ಕ್ರಿಕೆಟ್ ಫೀಲ್ಡಲ್ಲಿದ್ದಾಗ ಅಗ್ರೆಷನ್ ಇದ್ರೇ ಗೆಲ್ಲೋಕ್ಕೆ ಸಾಧ್ಯ. ಇದು ಪಾಕಿಸ್ತಾನ ಮೇಲಿನ ಮ್ಯಾಚ್ನ ಒಂದು ನಾರ್ಮಲ್ ಮ್ಯಾಚ್ ಆಗಿ ಆಡ್ತೀವಿ ಅಂತ ಹೇಳಿದರು. ಪಾಕಿಸ್ತಾನ್ ಪ್ಲೇಯರ್ಸು ವಾರ್ ಟೈಮಲ್ಲಿ ಇಂಡಿಯಾ ಬಗ್ಗೆ ಕೆಟ್ಟದಾಗ ಸ್ಟೋರೀಸ್ ಎಲ್ಲ ಹಾಕಿದರು. ಸೊ ಅದನ್ನು ಇಂಡಿಯನ್ ಪ್ಲೇಯರ್ಸ್ ಜ್ಞಾಪಕ ಇಟ್ಕೊಂಡಿರ್ತಾರೆ. ಅಕಸ್ಮಾತ್ ವಿಕೆಟ್ ಬಿದ್ದವಾಗೆಲ್ಲ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಅವರು ಸಹ ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡೋಕ್ಕೆ ನೋಡ್ತಾರೆ. ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಏನಾಗುತ್ತೋ ಏನೋ ನೋಡಬೇಕು. ಇನ್ನು ಮಳೆ RCB ಫ್ಯಾನು ಬೇಬಿ ಡೆವಾಲ್ಡ್ ಬ್ರೇವಿಸ್ SA T20 ಲೀಗ್ನಲ್ಲಿ CSK ಟೀಮ್ಗೂ ಹೋಗಲಿಲ್ಲ, MI ಟೀಮ್ಗೂ ಹೋಗಲಿಲ್ಲ. ಇವ್ರು ಡೆಲ್ಲಿ ಟೀಮ್ ತೊಗೊಂಡ್ರು. CSK ಟೀಮ್ ಫ್ಯಾನ್ಸ್ ಅಂತೂ ಲಾಸ್ಟ್ ಒಂದು ತಿಂಗಳಿಂದ ಡೆವಾಲ್ಡ್ ಬ್ರೇವಿಸ್ನ ನಾವೇ ತೊಗೊಳೋದು ಅಂತ ಹೇಳ್ತಾ ಇದ್ರು. ಇವಾಗ ನೋಡಿದ್ರೆ ಆ್ಯಕ್ಷನಲ್ಲಿ ಡೆವಾಲ್ಡ್ ಬ್ರೇವಿಸ್ ಅವರು ಡರ್ಬನ್ ಸೂಪರ್ ಜೈಂಟ್ಸ್ಗೆ ಹೋಗಿದ್ದಾರೆ. ಡರ್ಬನ್ ಸೂಪರ್ ಜೈಂಟ್ಸು ಇವರು ಡೆಲ್ಲಿ ಟೀಮ್ ಒಂದು ಫ್ರ್ಯಾಂಚೈಸಿ. ಇನ್ನು ಫಸ್ಟಿಂದನೇ ಗೊತ್ತಿತ್ತು ಡೆವಾಲ್ಡ್ ಬ್ರೇವಿಸು ಯಾವ ಟೀಮ್ ಹತ್ರ ಜಾಸ್ತಿ ಪರ್ಸಿದೆ ಅದೇ ಟೀಮ್ಗೆ ಹೋಗೋದು ಅಂತ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಹತ್ರ ತುಂಬ ಪರ್ಸಿತ್ತು. CSK, MI, ರಾಜಸ್ಥಾನ್ ಕ್ಯಾಪಿಟಲ್ಸ್ ಅವ್ರ ಟೀಮ್ಸ್ ಎಲ್ಲ ಅವ್ರ ದುಡ್ಡು ಎಷ್ಟಿದೆಯೋ ಅಷ್ಟವರೆಗೂ ಹೋದರು. ಡೆಲ್ಲಿ ಹತ್ರ ಜಾಸ್ತಿ ಇತ್ತು. ಸೊ $16 million ಬ್ರೇವಿಸ್ನ ತಗೊಂಡ್ರು. ಇದನ್ನ ಇಂಡಿಯನ್ ರುಪೀಸಲ್ಲಿ ಹೇಳೋದಾದರೆ 8 ಕೋಟಿ ಆಗುತ್ತೆ ಗುರು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನಂದರೆ, ನಮ್ಮ RCB ಪ್ಲೇಯರ್ ಜಿತೇಶ್ ಶರ್ಮಾ ಅವರು ಎಲ್ಲರಿಗೂ ಗೊತ್ತಿರೋ ಹಂಗೆ IPL ಚೆನ್ನಾಗಿ ಆಡಿ ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆದರು. ಇವಾಗ ಫಸ್ಟ್ ಮ್ಯಾಚಲ್ಲಿ ಜಿತೇಶ್ ಶರ್ಮಾಗೆ ಚಾನ್ಸ್ ಸಿಗುತ್ತೆ ಅಂತ ರಿಪೋರ್ಟ್ ಬರ್ತಾ ಇದೆ, ನೋಡಬೇಕು. ಇವಾಗ ವಿಕೆಟ್ ಕೀಪರ್ಸ್ ಇರೋದು ಟೀಮಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಜಿತೇಶ್ ಶರ್ಮಾ, ಇಬ್ಬರಲ್ಲಿ ಒಬ್ಬರು ಮಾತ್ರ ಮ್ಯಾಚಲ್ಲಿ ಆಡೋಕ್ಕಾಗುತ್ತೆ. ಬಟ್ ಎಲ್ಲರೂ ಜಿತೇಶ್ ಶರ್ಮಾಗೆ ಚಾನ್ಸ್ ಸಿಗುತ್ತೆ ಅಂತ ಇನ್ಸೈಡ್ ನ್ಯೂಸ್ ಬರ್ತಾ ಇದೆ ಗುರು.